ಯಾಕಂದ್ರೆ ನನ್ನ ಗಂಡ ಮತ್ತು ಮಗ 1.5 ತಿಂಗಳಿನಿಂದ ಸುಮತಿ ಮನೆಗೆ ಹೋಗಿ ಬರ್ತೇವೆ ಅಂತ ಹೇಳಿದ್ರು. ಆದ್ರೂ 1.5 ತಿಂಗಳ ನಂತರ ಕೂಡ ಅವರು ಬಾರದ ಕಾರಣ ನಾನೊಂಚೂರು ಕಳವಳಗೊಂಡೆ. ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸರು ಅವರಿಗೆ ನನ್ನ ಗಂಡನಿಗೆ ಕರೆ ಮಾಡಿ ಹೇಳಿದ್ರು. ಆಗ ನನ್ನ ತಂಗಿ ಸುಮತಿ ಅವರೊಟ್ಟಿಗೆ ಸ್ಟೇಷನ್ಗೆ ಬಂದ್ರು. ಸ್ಟೇಷನಲ್ಲಿ ಬರುವಾಗವೇ ರೌದ್ರಾತರದಿಂದಲೇ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ರು. ಆಗ ಪೊಲೀಸ್ನವರು ಹೇಳಿದ್ರು, ನೀವು ಗಲಾಟೆ ಮಾಡ್ಬೇಡಮ್ಮ, ಸುಮ್ಮನಿರು, ಇಂಥ ವಿಷಯ ಎಲ್ಲ ಸರಿ ಮಾಡುವಂತ ಹೇಳಿದ್ರು. ಆಗ ಅವಳು ಕೇಳದೆ ನನ್ನ ಮೇಲೆ ಚಪ್ಪಲಿಂದ ಹಲ್ಲೆ ಮಾಡಿದ್ರು. ಆವಾಗ ಪೊಲೀಸರು ನನ್ನ ರಕ್ಷಣೆಗೆ ಬಂದಾಗ ಪೊಲೀಸರ ಮೇಲೂ ಚಪ್ಪಲಿಂದ ಹಲ್ಲೆ ಮಾಡಲು ಯತ್ನಿಸಿದಳು. ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ ಸರ್. ಇವಳು ತುಂಬಾ ಒಳ್ಳೆ ಹುಡುಗಿ ಅಲ್ಲ. ಅಲ್ಲಲ್ಲಿ ಇವಳ್ದು ದಾಂಧೆ ನಡೀತಾ ಉಂಟು. ಇವಳು ವೇಶ್ಯಾವಾಟಿಕೆ ಮಾಡುವ ಹುಡುಗಿ. ಆದ್ರೂ ನನಗೆ ಹೇಳಲಿಕ್ಕೆ, ನನ್ನ ತಂಗಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಮುಜುಗರ ಆಗುತ್ತೆ. ಇದು ಪೊಲೀಸರ ಮೇಲೆ ಇವಳು ಹಲ್ಲೆ ಮಾಡುವುದು ಅಕ್ಷಮ್ಯ ಅಪರಾಧವಾಗಿದೆ. ಹಾಗೂ ನನ್ನ ಕೊಕ್ರಾಡಿಯಲ್ಲಿ ಒಂದು ಅಮ್ಮನ ಜಾಗ ಇತ್ತು, ಅದನ್ನು ಸಹ ಇವಳ ಸ್ವಾಧೀನ ಮಾಡಿದ್ದಾಳೆ. ಅಲ್ಲದೆ ನನಗೆ ಜೀವ ಬೆದರಿಕೆ ಕೂಡ ಕೊಡ್ತಾ ಇದ್ದಾಳೆ. ನನ್ನ ಮಗ ಮತ್ತು ನನ್ನ ಗಂಡ ನಮ್ಮ ಒಟ್ಟಿಗೆ ಬರಬೇಕಾಗಿ ನಾನು ಪೊಲೀಸರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ತುಂಬಾ ಕೈ ಉಂಟು ಸರ್, ಇಲ್ಲದ್ರೆ ಹಾಗೆ ಮಾಡ್ಲಿಕ್ಕೆ ಇಲ್ಲ ಅವಳು. ಅಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟದ್ದು ಯಾಕೆ, ನನ್ನ ಗಂಡ ಮತ್ತು ನನ್ನ ಮಗ ಅವಳ ಮನೆಯಲ್ಲಿ ಇದ್ದಾನೆ, ಅವಳಿಗೆ ಗಂಡ ಇಲ್ಲ. ಹಾಗಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಮೊದಲು ಸಹ ಹೋಗ್ತಿರ್ಲಿಲ್ಲ, ಈಗವೇ ಹೋಗಿದ್ದವಳು. ಹೋದ ಮೇಲೆ ಅವರ ಬ್ರೈನ್ ವಾಶ್ ಮಾಡಿ ನನ್ನ ಮನೆಗೆ ಮಗನನ್ನು ಸಹ ಬರ್ಲಿಕ್ಕೆ ಬಿಡುದಿಲ್ಲ, ಗಂಡ ನಾನು ಬರ್ಲಿಕ್ಕೆ ಬಿಡುದಿಲ್ಲ. ಸ್ಟ್ರೋಕ್ ಆದದ್ದು ನಾನು ನೋಡಿದ್ದೇನೆ. ಸ್ಟ್ರೋಕ್ ಏನಾಗ್ಲಿಲ್ಲ, ಅವರು ಆಕ್ಸಿಡೆಂಟ್ ಆಗಿ ಬಿದ್ದದ್ದು December 31st. ಆ ನಂತರ 2 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇದ್ದು ನಾನೇ ನೋಡಿದವರನ್ನು. ಈಗ ಟ್ರೀಟ್ಮೆಂಟ್ ಏನಿಲ್ಲ ಸರ್ ಮೇಡಮ್, ಎಲ್ಲ ಮಾಡಿ ಆಗಿದೆ. ನಾವು ಮನೆಯಲ್ಲಿ ಎಲ್ಲ ಮೆಡಿಸಿನ್ ಮನೆ ಬಿಟ್ಟು ಅವರು ಅಲ್ಲಿ ಒಂದು ದಿವಸ ನನ್ನ ಅಮ್ಮ ಇದ್ದಾರೆ ಅಲ್ಲಿ, ಅಮ್ಮನ ನೋಡಿ ಬರ್ತೇನೆ ಅಂತ ಹೇಳಿ ಹೋದವರು ವಾಪಸ್ ಬರ್ಲಿಲ್ಲ. ಜಗಳ ಇಲ್ಲಿ ಪೆಟ್ಟು ಕೊಟ್ಟು ಹೋಗಿದ್ದಾರೆ ನನ್ಗೆ. ಇಲ್ಲಿ ಯಾವಾಗಲೂ ಜಗಳ ಮಾಡ್ತಾರೆ, ಆದ್ರೂ ಪೇಷಂಟ್ ಅಲ್ಲ, ನಾವು ಸುಮ್ಮನಿದ್ವಿ. 2 ತಿಂಗಳಿಂದ ನಾನು ಹಾಸ್ಪಿಟಲ್ ಅಲ್ಲಿ ಏಜೆಯಲ್ಲಿ ಇದ್ರು. ಅವರು ಸುಮಾರು 1.5 ಲಕ್ಷ ಖರ್ಚಾಗಿದೆ ಅವರಿಗೆ. ಅದನ್ನೆಲ್ಲ ಅಡ್ಮಿಷನ್ ಮಾಡಿದ್ದು ನಾನೇ, ಅವರ ನೋಡಿದ್ದು ನಾನೇ. ಯಾರು ಸ್ಟೇಷನ್? ತಂಗಿಗೆ ನಾನು ಕಂಪ್ಲೇಂಟ್ ಏನು ಕೊಡ್ಲಿಲ್ಲ. ನನ್ನ ಗಂಡ ಮತ್ತು ನನ್ನ ಮಗ ಬರ್ಬೇಕಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ಅವರು ಬೆಂಗಳೂರಲ್ಲಿ ಇರ್ತಾಳೆ. ಈ ನನ್ನ ಗಂಡ ಉಂಟಲ್ಲ, ಅವರಿಗೆ ಕಾಲ್ ಮಾಡಿ ಕರೆದ ತಕ್ಷಣ ಇಬ್ರು ಸೇರಿ ಬಂದೆ. ನಿಜವಾಗಿ ಅವಳಿಗೆ ಹೇಳುವ ಇದೇನಿಲ್ಲ. ನನ್ನ ಗಂಡ ಮತ್ತು ನನ್ಗೆ ಬೇಕಂತ ಹೇಳಿ ನಾನು ಸ್ಟೇಷನ್ಗೆ ಹೋಗಿದ್ದೀನಿ. ಕಂಪ್ಲೇಂಟ್ ಕೊಡುವ ಫೋನ್ ಮಾಡಿದ್ದೇನೆ, ಅವ್ನು ಫೋನ್ ಮಗ ತೆಗಿಲಿಲ್ಲ. ಗಂಡನಿಗೆ ಸಹ ಬುದ್ಧಿ ಹೇಳಿದ್ದೀನಿ, ನೀವ್ ಯಾಕೆ ಹೋಗ್ತೀರಾ ಅವಳ ಮನೆಗೆ, ಹೋಗ್ಬೇಡಿ, ಇಲ್ಲಿ ಕುತ್ಕೊಳ್ಳಿ. ಯಾರ ಮನೆಯಲ್ಲಿ? ಕಾರ್ಕಳದಲ್ಲಿ ನನ್ನ ಅಮ್ಮ, ನನ್ನ ತಂಗಿ ಯಾವ್ದು ಬರುದು, ತಿಂಗಳಲ್ಲಿ ಒಂದು 5-6 ಸರ್ತಿ ಬರ್ತಾಳೆ ಊರಿಗೆ. ಬೆಂಗಳೂರಲ್ಲಿ ಇರುದು ತಾಯಿ ಮತ್ತೆ ಸುಮತಿಯ ಮಗ, ನನ್ನ ಮಗ, ನನ್ನ ಗಂಡ. ಈಗ ಮೊದ್ಲು ಸಹ ಹೋಗ್ತಿರ್ಲಿ, ಈಗವೇ ಹೋಗಿ ಈ ಸರ್ತಿ ಹೋಗಿದವರು. ಇಲ್ಲ ನಮ್ಗೆ ಸರಿ ಇಲ್ಲ ತಂಗಿ ಮತ್ತು ನಮ್ಗೆ. ನಾವು ನಾನು ಹೋಗ್ಲಿಲ್ಲ, ಯಾಕಂದ್ರೆ ಫೋನ್ ಅಲ್ಲಿ ಮಾಡಿದ್ದೇನೆ. ಮತ್ತೆ ನಂಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಮೇಡಮ್. ನಮ್ಗೆ ಕೆಲ್ಸಕ್ಕೆ ನಾನು ಹೋಗ್ತೀನಿ, ಬೆಳಿಗ್ಗೆ ಹೋದ್ರೆ ಸಂಜೆ ಬರುದು. ತಾಯಿಗೆ ಏನ್ ಗೊತ್ತು, ಮಗಳು ಯಾರಂತ ಅವ್ರಿಗೆ ತಲೆಯಲ್ಲಿ ಒಪ್ಪಾಗುದಿಲ್ಲ. ನಾನು ಹೋಗಿ ಮಾತಾಡುವಾಗ ನೀನ್ ಯಾರಂತ ಕೇಳ್ತಾರೆ ನನ್ನ ಅಮ್ಮ. ಆ ತರ ಇದ್ದಾರಮ್ಮ. ನಾನು ಆರೋಪ ಮಾಡ್ಲಿಲ್ಲ ಸರ್. ತಮಿಳ್ನಾಡು ಜೈಲಲ್ಲಿ ಒಮ್ಮೆ ಇದ್ದಾಳೆ ಅವಳು. ನೈಟ್ ಡ್ಯೂಟಿಗೆ ಹೋಗುದು, ರಾತ್ರಿ ಬೆಳಿಗ್ಗೆ ಬರುದು. ತಮಿಳ್ನಾಡಲ್ಲಿ ಒಮ್ಮೆ ಜೈಲಲ್ಲಿ ಇದ್ಲು. ಅದಮ್ಮ ಸರಿ ಇದ್ರು. ಒಂದು 10 ವರ್ಷದ ಹಿಂದೆ ಅಲ್ಲಿ ನಮ್ಮ ಬಿಡಿಸ್ಕೊಂಡು ಬಂದಿದ್ದಾರೆ. ಇದೇ ಪ್ರಕರಣ. ಮತ್ತೆ ಕಾರ್ಕಳದಲ್ಲಿ ತುಂಬಾ ಕಂಪ್ಲೇಂಟ್ ಉಂಟು ಅವಳಿಗೆ. ವೇಣೂರಲ್ಲಿ ತುಂಬಾ ಕಂಪ್ಲೇಂಟ್ ಉಂಟು. ಅಂದ್ರೆ ನಮ್ದು ಕುಟುಂಬದವರು ಕೊಕ್ರಾಡಲ್ಲಿ ಇದ್ದಾರೆ, ಅವರಿಗೆ ತುಂಬಾ ಬೇಕಾದಷ್ಟು ಕಷ್ಟ ಕೊಟ್ಟಿದ್ದಾಳೆ ಅವಳು. ತುಂಬಾ ಕಂಪ್ಲೇಂಟ್ ಅಲ್ಲಿ ಇದೆ, ಕಾರ್ಕಳದಲ್ಲಿ ಕೂಡ ಇದೆ. ಎಲ್ರಿಗೂ ಹೀಗೆ. ನಮ್ದು ಒಬ್ರು ಅಣ್ಣ ಇದ್ದಾರೆ, ಅವರಿಗೂ ಕೂಡ ಮಾತಾಡೋದಾಗಿ ಮಾಡಿದ್ದಾಳೆ ಅವಳು.
ಓ, ಅಲ್ಲ ಉದ್ದೇಶ ಏನು ಸರ್, ಈಗ ನಂದು ಮನೆ ಗಂಡನ ಮನೆಯಲ್ಲಿ ನಮ್ಮ ಫ್ಲಾಟ್ ಒಂದು ಉಂಟು. ಹಾ, ಅದಕ್ಕೆ ಈಗ ನನ್ನನ್ನು ಬರ್ಬತ್ ಮಾಡಿ ಗಂಡನನ್ನು ಮತ್ತು ಮಗನನ್ನು ಒಟ್ಟಿಗೆ ಮಾಡಿ ಗಂಡನ ಹೆಸರಲ್ಲಿ ಇದೆ ಮನೆ. ಅವರಿಗೆ ಎಂತೂ ಹುಷಾರಿಲ್ಲಲ್ಲ, ಇಲ್ಲದ್ರೆ ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಒಳ್ಳೆ ರೀತಿ ಇದ್ರೆ ಅವ್ರು ಹೇಳ್ಬೋದಿತ್ತಲ್ಲ, ತಂಗಿ ಒಳ್ಳೆಯವಳಾದ್ರೆ ನೀವು ಯಾಕೆ ಜಗಳ ಮಾಡ್ಕೊಳ್ತೀರಿ, ನಿಮ್ಮ ಮೇಲೆ ಇರಿ, ಸುಮ್ಮನೆ ಕಂಪ್ಲೇಂಟ್ ಯಾಕೆ ಹೋಗಿ ಅಂತ ಹೇಳ್ಬೋದು. ಇವಳು ಮತ್ತು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ಗಂಡ ಮತ್ತು ನನ್ನ ಗಂಡ ಮತ್ತು ಮಗ ಇವಳಿಗೆ ಬೇಕು. ಯಾಕೆ? ಅವಳ ಗಂಡ ಸತ್ತಿದ್ದಾರೆ, ಅವ್ರ ಗಂಡ ಇಲ್ಲ. ಅಲ್ಲೊಂದು ಕೊಕ್ರೆಡಿಯಲ್ಲಿ ಒಂದು ಜಾಗ ಉಂಟು, ಅದರದ್ದು ನಾನು ಸರ್ವೆ ನಂಬರ್ ತೆಗೆದಿಟ್ಟಿದ್ದೇನೆ. ಈಗ ಅವಳಿಗೆ ಅದು ಕೂಡ ಇದು, ಅದು ನಂದು ಅಮ್ಮಂದು ಜಾಗ, ಇವಳದಲ್ಲ. ಅವಳ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ತಾಯಿಗೆ ಸರಿ ಇಲ್ಲದ ಆಗ ತಾಯಿಯನ್ನು ಇದು ಮಾಡಿ ಜಾಗವನ್ನು ಬರ್ಸ್ಕೊಂಡಿದ್ದಾರೆ. ಅಮ್ಮನಿಗೆ ಎಂತ ವರ್ಕ್ ಆಗುದಿಲ್ಲ, ತಲೆ ವರ್ಕ್ ಆಗುದಿಲ್ಲ. ಓ, ನಾನು ಎಂತ ಗೊತ್ತಿಲ್ಲ ಸರ್, ನಾನು ಅವಳನ್ನು ಬಿಟ್ಟೇ ಬಿಟ್ಟಿದ್ದೇನೆ. ನಮ್ಗೆ ಅವಳಲ್ಲಿ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮಾಡ್ತಾರೆ, ಸಾಕಾರ ಮಾಡ್ತಾರೆ. ಹೌದು, ಇನ್ಸ್ಪೆಕ್ಟರ್ಗೆ ಇವಳೇ ದೌರ್ಜನ್ಯ ಮಾಡಿದ್ರೆ ಅಲ್ಲ, ನಮ್ಗೆ ಹೆಲ್ಪ್ ಬೇಕು. ಬಂದದ್ದು ಆಯ್ತು ಹೇಳಿ. ನಾನಿದ್ದೇನೆ, ನನ್ಗೆ ಹೊಡೆದದ್ದಕ್ಕೆ ಪೊಲೀಸರು ರಕ್ಷಣೆಗೆ ಬಂದಿದ್ರು. ರಕ್ಷಣೆಗೆ ಬರುವಾಗ ಪೊಲೀಸರ ಮೇಲೆ ಅವಳು ಚಪ್ಪಲ್ ಬಿದ್ದು ಹಲ್ಲೆ ಮಾಡಲಿಕ್ಕೆ ಯತ್ನಿಸಿದಳು.